ಲೋಕಸಭಾ ಚುನಾವಣೆ ಹಿನ್ನೆಲೆ ಪೊಲೀಸ್ ಸಿಬ್ಬಂದಿಗಳಿಂದ ರೂಟ್ ಮಾರ್ಚ್ ಅನ್ನು ನಡೆಸಲಾಗಿದೆ. ಪೊಲೀಸ್ ಸಿಬ್ಬಂದಿಗಳಿಂದ ಪಥಸಂಚಲನ ನಡೆಸಲಾಗಿದ್ದು, ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ರೂಟ್ ಮಾರ್ಚ್ ನಡೆಸಲಾಯಿತು. ಇನ್ನು ರೂಟ್ ಮಾರ್ಚ್ನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಶಾಂತಿಯುತವಾಗಿ ಲೋಕಸಭಾ ಚುನಾವಣೆ ನಡೆಸುವಂತಹ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಲಾಗಿದ್ದು, ಲೋಕಸಭಾ ಚುನಾವಣೆ ಹಿನ್ನೆಲೆ ದೊಡ್ಡಬಳ್ಳಾಪುರದಲ್ಲಿ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಒಟ್ಟು 31 ಜನರನ್ನ ಗಡೀಪಾರು ಮಾಡಲಾಗಿದೆ. ಇನ್ನು ಚುನಾವಣೆಯ ಹಿತದೃಷ್ಟಿಯಿಂದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ 30 ಜನರನ್ನ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳಿಂದ ರೂಟ್ ಮಾರ್ಚ್ ಅನ್ನು ನಡೆಸಲಾಗಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಶಾಂತಿಯಿಂದ ಚುನಾವಣಾ ಜರುಗಲಿಕ್ಕೆ ಮುಖ್ಯವಾಗಿ ಜನರಲ್ಲಿ ಒಂದು ಪೊಲೀಸ್ ಬಗೆಗಿನ ಒಂದು ವ್ಯವಸ್ಥೆಯನ್ನು ಬಲಪಡಿಸುವ ಒಂದು ಪ್ರಯತ್ನವಾಗಿ ಮತ್ತು ಜನರ ಒಂದು ಮನಸ್ಸಿನಲ್ಲಿರುವ ಯಾವುದೇ ಒಂದು ಭಯದ ವಾತಾವರಣವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಒಂದು ಏರಿಯಾ ಡಾಮಿನೇಷನ್ ಅಂತೇಳಿ ರೂಟ್ ಮಾರ್ಚನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರಕ್ರಿಯೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ನಡೀತಾ ಇದೆ. ನಾಳೆಯವರೆಗೆ ಇದು ಮುಂದುವರಿದೆ. ಈಗಾಗಲೇ ದೊಡ್ಡಬಳ್ಳಾಪುರ ಉಪವಿಭಾಗ ಅಷ್ಟೇ ಅಲ್ಲ, ಒಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಒಟ್ಟು 31 ಜನರನ್ನು ನಾವು ಈಗಾಗಲೇ ಗಡೀಪಾರನ್ನು ಮಾಡಲಾಗಿದೆ. ಮತ್ತು ಉಳಿದ ಒಂದು ಪ್ರಪೋಸಲ್ ಮಾತ್ರ ಒಂದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಪೆಂಡಿಂಗ್ ಇದೆ. ಅದನ್ನು ಹೊರತುಪಡಿಸಿ ಏನು ರೌಡೀಸ್ ಇದ್ದಾರೆ ಅವರು ಎಲ್ಲರ ಮೇಲೂ ಸಹಿತ ನಾವು ಈಗಾಗಲೇ CRPC ಅಡಿಯಲ್ಲಿ ಕ್ರಮವನ್ನು ಕೈಗೊಂಡಿದ್ವಿ ಮತ್ತು ಅವ್ರ ಮೇಲೆ ಬಾಂಡನ್ನು ತೆಗೆದುಕೊಂಡು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ಅಶಾಂತಿ ಸೃಷ್ಟಿ ಮಾಡುವಂಥ ಯಾರಾದರೂ ಇದ್ದರೆ ಅಂಥವ್ರ ಮೇಲೆ ಸಹಿತ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ರೀತಿಯಲ್ಲಿ ಕ್ರಮ. ಥ್ಯಾಂಕ್ ಯು.